ಸರ್ ನಮಸ್ಕಾರ. ಇದು ಯಾವ ಊರು? ಹೊರನಾಳೆ. ಸರ್ ಇಲ್ಲಿ ಏನು ಮಾಡ್ತಾ ಇದ್ದೀರಿ ಈಗ ನೀವು? ಶಿವ ಪಾದಯಾತ್ರೆಗೆ ಭಕ್ತರಿಗೆ ನಾವು ಇಲ್ಲಿ ಪ್ರಸಾದ ಮಾಡ್ತೀವಿ ಸರ್ ವರ್ಷನೇ. ಹಾಂ ಸರ್. ಎಷ್ಟು? 17ನೇ ವರ್ಷ ಇದು. 17ನೇ ವರ್ಷ. 17ನೇ ವರ್ಷ. ಹ್ಞೂ ಸರ್. ನಮ್ಮ ಗ್ರಾಮದ ಸಹಕಾರ ಭಾಳ ಹೆಚ್ಚಿನ ಮಟ್ಟದ ಐತೆ ಸರ್ ಇಲ್ಲಿ. ನಾವು ಉಳಿದಿರ್ತಕ್ಕಂಥದ್ದು ಪ್ರಸಾದನ ನಾವು ಭಕ್ತರಿಗೆ ನಾವು ಮತ್ತೆ ಕೊಟ್ಟು ಬಿಡ್ತೀವಿ ಅವ್ರನ್ನ. ಮತ್ತೆ ನೆಕ್ಸ್ಟ್ ಮತ್ತೆ ಮುಂದಿನ ವರ್ಷ ಅನ್ನೋದಕ್ಕೆ ಮತ್ತೆ ಕೊಡ್ತಾರೆ ಭಕ್ತರೆಲ್ಲ, ಯಾರು ಇದನ್ನು ಮಾಡಲ್ಲ. ಆ ಥರವಾಗಿ ಗ್ರಾಮದ್ದು ಸಹಕಾರ ದೊಡ್ಡ ಸಹಕಾರ ಐತೆ ಸರ್. ಹಂಗಾಗಿ ಅವ್ರದ್ದು ಮಾಡ್ಕೊಂತ ಹೊಂಟಿವಿ ಸರ್. ಎಷ್ಟನೇ ವರ್ಷ ಅಂದ್ರಲ್ಲ ಇದು? 17ನೇ ವರ್ಷ. 17ನೇ ವರ್ಷದಿಂದ ಸತತವಾಗಿ ಮಾಡ್ಕೊಂತ ಬಂದಿದ್ದೀರಿ. ಈ ಹೊರಳಳ್ಳಿಯಲ್ಲಿ ಅಂದ್ರೆ ನಾನು ಕೇಳ್ದಂಗ ಹೊರಳಳ್ಳಿ ಭಟ್ರು, ಹೊರಳಳ್ಳಿ ನಂದಿಕೋಲು, ತಮಿಳದರು, ರೈತರು ವರ್ಗನ ಭಾಳ ಇದೆ. ಅದ್ರಾಗ ಸಾಮಾಜಿಕವಾಗಿರುವಂತ ಭಟ್ರು, ತಮಿಳ ಬಡಿಯರು, ಆಮೇಲೆ ನಂದಿಕೋಲ್ ಕುಣಿಯರು ಭಾಳ ಇದ್ದಾರೆ. ಅದ ವಿಶೇಷ ಊರು ಹೊರಳಳ್ಳಿ ಅಂದ್ರೆ. ಆ ವಿಶೇಷದಲ್ಲಿ ಪ್ರಸಾದ ಸೇವೆ ಮಾಡ್ಕೊಂತ ಬಂದಿದ್ದೀರಿ. ಇದ್ರಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಏನಾರ ಇದ್ದಾರ? ಎಲ್ಲ ಸಮಾನಾರ್ಕರ ಮನಸ್ಥಿತಿ ಒಳಗೆ ಮಾಡ್ತಾ ಇದ್ದೀರಿ. ಈ ಭಕ್ತರ ಸೇವೆಗೆ, ನಿಮ್ಮ ಸೇವೆಗೆ ಏನ್ ಹೇಳ್ತೀರಿ? ಹೇಳಕ್ ಇಷ್ಟಪಡ್ತೀರಿ? ಇಷ್ಟೆಲ್ಲ ಆಗ್ತದಲ್ಲ, ನಮ್ಮೂರ ಹೆಸರು ಬಂತಲ್ಲ, ಈ ಗ್ರಾಮದಾಗ ಹೆಸರು ಬರ್ತದಲ್ಲ, ಅಷ್ಟೇ ನಮ್ಗೆ ಸಾಕಪ್ಪ. ದೇವರೆಲ್ಲರೂ ನಮ್ಗೆ ಇದೇ ಭಾವನೆ ಕೊಟ್ಟು ನಮ್ಮನ್ನ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಇದನ್ನು ಬೆಳೆಸ್ಕೊಂಡು ದೇವರು ನಡೆಸ್ಕೊಂಬರ್ಲಿ ಅಂತ ಕೇಳ್ತೀವಿ ಸರ್. ಅಷ್ಟೇ ಸರ್. ನಮಸ್ಕಾರ. ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ದೊಡ್ಡಬಸಪ್ಪ ಅಂತೇಳಿ. ಹಾಂ ಸರ್. ನಮ್ಮೂರು ಹೊರಳಳ್ಳಿಯಲ್ಲಿ ಈಗ ಸತತವಾಗಿ 17ನೇ ವರ್ಷ ಇದು ಪ್ರಸಾದ ಸೇವೆ ಮಾಡ್ತಾ ಇರೋದು. ಎಲ್ಲರೂ ನಮ್ಮೂರಿನ ಎಲ್ಲ ವರ್ಗದವರು ಸಹಕಾರದಿಂದ ಮಾಡ್ತಾ ಇದ್ವಿ. ನಮ್ಮೂರಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಭಟ್ರು ಅದಾರ. ಅವ್ರು ಭಟ್ರು ಎಲ್ಲರೂ ಇವ್ರಿಗೆ ಯಾರಿಗೂ ದುಡ್ಡು ಕೊಡೋದಿಲ್ಲ ಸರ್. ಎಲ್ಲರೂ ಅವರು ಉಚಿತವಾಗಿ ಸೇವೆ ಮಾಡ್ತಾರೆ. ಅವ್ರದ್ದು ಭಾಳ ಸೇವೆ ಭಟ್ರದು. ಮತ್ತು ನಮ್ಮ ಊರಲ್ಲಿ ಎಲ್ಲರೂ ಯುವಕರು, ಯಜಮಾನ್ರು ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ ಸರ್. ಕೊಟ್ಟೂರೇಶ್ವರಂದು ಪವಾಡನೂ ಹಂಗೆ ಐತಿ. ಸಣ್ಣದಿದ್ದದ್ದು ದೊಡ್ಡದಾಗಿ ಬೆಳೆದೈತಿ. ಮತ್ತು ಭಕ್ತಾದಿಗಳು ಅಷ್ಟೇ ಸಹಕಾರದಿಂದ ಬಂದು ಅವರು ಪ್ರಸಾದ ಸೇವೆ ಮಾಡಿ ತಗೊಂಡು ಹೋಗ್ತಾ ಇದ್ದಾರೆ. ಒಳ್ಳೆಯದಾಗುತ್ತೆ. ಹಿಂಗೆ ನಡ್ಕೊಂಡು ಹೋಗ್ಲಿ ಸರ್. ಇನ್ನು ಮುಂದಿನ ಮಟ್ಟದಲ್ಲಿ ದೊಡ್ಡದಾಗಿ ಬೆಳೀಲಿ. ನಮ್ಮ ಇವರು BM ಮಹೇಶ್ವರಯ್ಯರ್ ಅಂತೇಳಿ ಇವರೆಲ್ಲ ನಡ್ಸ್ಕೊಂಡು ನೋಡ್ತಾರೆ ಸರ್. ಇನ್ನು ಅದಾರ ಇಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಜಾತಿ ಧರ್ಮ ಯಾವುದಿಲ್ಲ ಸರ್. ಎಲ್ಲರೂ ಒಂದೇ, ಎಲ್ಲ ಊರವರು ಸೇರಿ ಮಾಡಿರೋದು ಸರ್ ಅದು. ಓಕೆ ಸರ್, ತುಂಬ ಸಂತೋಷವಾಯಿತು. ನಿಮ್ಮ ಸಾಮಾಜಿಕ ಕಳೆಕಳೆಯಿಂದ ಇವತ್ತಿನ ಭಕ್ತಿ ಸೇವೆ ಮಾಡ್ತಾ ಇದ್ದೀರಿ. ನಮ್ಮ ಅಗ್ರಿಬೊಮ್ಮಳಿ ಪೇಜ್ ವತಿಯಿಂದನೂ ನಿಮಗೆ ಧನ್ಯವಾದಗಳು. ಕೊಟ್ರಯ್ಯ ನಿಮಗೆ ಇನ್ನೂ ಹೆಚ್ಚಿನ ಮತ್ತೆ ಆರೋಗ್ಯ, ಆಯುಷ್ಯ, ಸುಖ, ಶಾಂತಿ, ಸಂಪತ್ತು ಕೊಟ್ಟು ನಿಮ್ಮ ಊರನ್ನ ನಿಮ್ಮನ್ನೆಲ್ಲ ಕಾಪಾಡಲಿ ಅಂತ ಕೇಳ್ಕೊಳ್ಕೊಂತೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಮನುಕುಲದ ಉನ್ನತಿಗೆ ಉದಯಿಸಿದ ಧೀಮಂತ, ಕೋಟಿ ದೈವದ ಶಕ್ತ ಕೊಟ್ಟೂರು ಬಸವೇಶ. ಪಂಚಗಣಾಧೀಶ್ವರೊಳು ಪರಮ ಶ್ರೇಷ್ಠತೆ ಪಡೆದ ವೃಷಭೇಂದ್ರ ನೀನಯ್ಯ ಗುರು ಬಸವರಾಜೇಂದ್ರ. ಪಂಚಗಣಾಧೀಶ್ವರೊಳು ಪರಮ ಶ್ರೇಷ್ಠತೆ ಪಡೆದ ವೃಷಭೇಂದ್ರ